ಇತ್ತೀಚಿನ ದಿನದಲ್ಲಿ ಥಿಯೇಟ್ರಿಗೆ ಜನನೇ ಬರೋದಿಲ್ಲ ಅನ್ನೋ ಟೈಮ್ನಲ್ಲಿ ಟಿಕೆಟ್ಗೋಸ್ಕರ ಪರದಾಡ ಮಾಡಿದ ಸಿನಿಮಾ ಅಂತಂದ್ರೆ ಅದು ಕಾಂತಾರ ಚಾಪ್ಟರ್ 1. ಈ ಸಿನಿಮಾ ಕನ್ನಡ ಅಲ್ಲದೆ ಬೇರೆ ರಾಜ್ಯದಲ್ಲೂ ಸಹ ದಾಖಲೆಯ ಕಲೆಕ್ಷನ್ ಅನ್ನ ಮಾಡಿದೆ. ಈ ಸಿನಿಮಾದಲ್ಲಿ ದೈವದ ಬಗ್ಗೆ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಕಾಂತಾರ ಪಾರ್ಟ್ 1 ನಲ್ಲಿ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಹೋಲಿಸಿದ್ರೆ ಕಾಂತಾರ ಚಾಪ್ಟರ್ 1 ನಲ್ಲಿ ಎಂಟರ್ಟೈನ್ಮೆಂಟ್ ಸ್ವಲ್ಪ ಕಮ್ಮಿ ಅನ್ಸಿದ್ರು ದೈವದ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ಹೊಸ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಇದುವರೆಗೆ 850 ಕೋಟಿಯಿಂದ 900 ಕೋಟಿ ಗಳಿಕೆ ಮಾಡಿದೆ. 125 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಸಿನಿಮಾ ರಿಲೀಸ್ಗೂ ಮೊದಲೇ 400ರಿಂದ 450 ಕೋಟಿ ಬಿಸ್ನೆಸ್ ಮಾಡಿತ್ತು. ನಾನು ಕೇಳಿದ ಹಾಗೆ ಬಹಳಷ್ಟು ಜನ ಕಾಂತಾರ ದ ಲೆಜೆಂಡ್ ಅದೇ ತುಂಬಾ ಚೆನ್ನಾಗಿತ್ತು ಅಂತಿದ್ರು. ಆದ್ರೆ ಇದರಲ್ಲಿ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ಗೆ ಯಾವ ಅವಾರ್ಡ್ ಕೊಟ್ಟರು ಕಮ್ಮಿನೇ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರ 20ರಿಂದ 22 ವರ್ಷದ ಪರಿಶ್ರಮಕ್ಕೆ ಕಾಂತಾರ ಸಿನಿಮಾದಿಂದ ಒಳ್ಳೆ ಹೆಸರು ಮತ್ತು ಹಣವನ್ನು ದೈವ ತಂದುಕೊಟ್ಟಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ತೆಲುಗು ಮೂವಿಯಾದ ಹನುಮಾನ್ ಮೂವಿನ ಸೀಕ್ವೆಲ್ ಆದಂತಹ ಜೈ ಹನುಮಾನ್ ಮೂವಿನಲ್ಲಿ ರಿಷಬ್ ಶೆಟ್ಟಿ ಅವರು ಆಕ್ಟ್ ಮಾಡ್ತಿರೋದು ನಮ್ಗೆಲ್ಲ ಗೊತ್ತಿರೋ ವಿಷಯ. ಇದುವರೆಗೆ ಕನ್ನಡದ ಟಾಪ್ 5 ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾಗಳಂದ್ರೆ KGF ಚಾಪ್ಟರ್ 2 1250 ಕೋಟಿ ಕಲೆಕ್ಟ್ ಮಾಡಿದೆ. ಕಾಂತಾರ ಚಾಪ್ಟರ್ 1 850 ಕೋಟಿ ಕಲೆಕ್ಟ್ ಮಾಡಿದೆ. ಕಾಂತಾರದ ಲೆಜೆಂಡ್ 450 ಕೋಟಿ, ಮಹಾವತಾರ್ ನರಸಿಂಹ ಮೂವಿ 320 ಕೋಟಿ, KGF ಚಾಪ್ಟರ್ 1 250 ಕೋಟಿ ಕಲೆಕ್ಟ್ ಮಾಡಿದೆ. ಕಾಂತಾರ ಥರ್ಡ್ ಪಾರ್ಟ್ ನಲ್ಲಿ ಜೂನಿಯರ್ NTR ಅವರು ಒಂದು ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಒಂದು ಸುದ್ದಿ ಇದೆ, ನೋಡ್ಬೇಕು ಅದು ನಿಜ ಆಗತ್ತಾ ಅಂತ. ಇಷ್ಟು ಕಾಂತಾರ ಚಾಪ್ಟರ್ 1 ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.